ಬೆಂಗಳೂರಲ್ಲಿ ಮಳೆ ಬಂತು ಅಂತ ಅಂದ್ರೆ ಸಾರ್ವಜನಿಕರು ಭಯದಿಂದ ಓಡಾಡಬೇಕು. ಬೌರಿಂಗ್ ಹಾಸ್ಪಿಟಲ್ ಹತ್ರ ಕಾಂಪೌಂಡ್ ಕುಸಿದು ಅದೆಷ್ಟೋ ಜನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾರೆ. ವಿಜಯನಗರದಲ್ಲಿ ಕಾಂಪೌಂಡ್ ಕುಸಿದು ಆಟೋ ಚಾಲಕರೊಬ್ಬರು ಸಾವನ್ನಪ್ಪಿದ್ದಾರೆ. ಈಗ ಅಂತಹದೇ ಘಟನೆ ಇನ್ನೊಂದು 2 ದಿನದಲ್ಲಿ ಮಳೆ ಬಂದ್ರೆ ಸಾಕು, ಅಂತಹದೇ ಘಟನೆ ಈಗ ಮತ್ತೆ ನಡೆಯುತ್ತೆ. ಇದಕ್ಕೆ ಒಂದು ಜಾಸ್ತಿ ದಿನ ಮಳೆ ಬರ್ಬೇಕಂತನೂ ಇಲ್ಲ. 1-2 ದಿನ ಮಳೆ ಬಂದ್ರೆ ಸಾಕು, ಕಾಂಪೌಂಡು ಇರಲ್ಲ, ಬಸ್ ಸ್ಟ್ಯಾಂಡು ಇರಲ್ಲ. ಬೆಂಗಳೂರಲ್ಲಿ ಮಳೆ ಬಂತು ಅಂತ ಅಂದ್ರೆ ಸಾರ್ವಜನಿಕರು ಭಯದಿಂದ ಓಡಾಡಬೇಕು. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬೌರಿಂಗ್ ಹಾಸ್ಪಿಟಲ್ ಹತ್ರ ಕಾಂಪೌಂಡ್ ಕುಸಿದು ಅದೆಷ್ಟೋ ಜನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾರೆ. ಆನಂತರ ಮೊನ್ನೆಯಷ್ಟೇ ವಿಜಯನಗರದಲ್ಲಿ ಕಾಂಪೌಂಡ್ ಕುಸಿದು ಆಟೋ ಚಾಲಕರೊಬ್ಬರು ಸಾವನ್ನಪ್ಪಿದ್ದಾರೆ. ಈಗ ಅಂತಹದೇ ಘಟನೆ ಇನ್ನೊಂದು 2 ದಿನದಲ್ಲಿ ಮಳೆ ಬಂದ್ರೆ ಸಾಕು, ಅಂತಹದೇ ಘಟನೆ ಈಗ ಮತ್ತೆ ನಡೆಯುತ್ತೆ. ಅದು ಎಲ್ಲಿ ಅಂತ ನೀವು ಕೇಳ್ತಿದ್ರೆ ನಾನು ಹೇಳ್ತೀನಿ. ಇಲ್ಲಿ ನಮ್ಮ ಶಿವಾಜಿನಗರದ ಪಕ್ಕದಲ್ಲಿರುವ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಇದು ಸೆಂಟ್ರಲ್ ಗವರ್ಮೆಂಟ್ ರೈಲ್ವೆ ಸ್ಟೇಷನ್. ಇಲ್ಲಿ ನೋಡಿ, ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಪಕ್ಕ ಕಾಂಪೌಂಡ್ ಹೇಗಿದೆ ನೋಡಿ. ಇದಕ್ಕೆ ಒಂದು ಜಾಸ್ತಿ ದಿನ ಮಳೆ ಬರ್ಬೇಕಂತನೂ ಇಲ್ಲ. 1-2 ದಿನ ಮಳೆ ಬಂದ್ರೆ ಸಾಕು, ಕಾಂಪೌಂಡು ಇರಲ್ಲ, ಬಸ್ ಸ್ಟ್ಯಾಂಡು ಇರಲ್ಲ. ಬೇಕಂತ ಹೇಳಿದ್ರೆ ನಿಮಗೆ ಆ ಕಡೆಯಿಂದ ರೈಲ್ವೆ ಸ್ಟೇಷನ್ ಇದೆ, ಕಾಂಪೌಂಡ್ ಯಾವ ಕಡೆಗೆ ಬೀಳುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಯಾಕೆಂತ ಹೇಳಿದ್ರೆ ಈಗ ನೋಡೋದಕ್ಕೆ, ದೃಶ್ಯದಲ್ಲಿ ನೋಡೋದಕ್ಕೆ ಬಸ್ ಸ್ಟ್ಯಾಂಡ್ ಕಡೆಗೆ ವಾಲ್ ಇರೋ ಥರ ಇದೆ. ಆದರೆ ಸ್ವಲ್ಪ ಮುಂದೆ ಬರ್ತಾ ಈ ಕಡೆ ನನ್ನ ಕಡೆಗೆ ಬರೋದಾದರೆ ಇಲ್ಲಿ ಒಂದು ಕಾಂಪೌಂಡ್ ಆಲ್ರೆಡಿ ಇಲ್ಲಿ ಕುಸಿದು ಬಿದ್ದಿದೆ. ಈ ಕಡೆ ನೀವು ಗಮನಿಸ್ಬೋದು, ಆಲ್ರೆಡಿ ಅರ್ಧ ಕಾಂಪೌಂಡಲ್ಲಿ ಕಾಲು ಭಾಗ ಕುಸಿದು ಬಿದ್ದಿದೆ. ಇಲ್ಲಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನೀವೇ ಗಮನಿಸ್ಬೋದು. ಹಾಗೆಯೇ ಈ ಕಾಂಪೌಂಡ್ ನೋಡಿ, ಇನ್ನೇನು ಟಚ್ ಮಾಡಿದ್ರೂ ಬೀಳಬಹುದು. ನಾನು ಟಚ್ ಮಾಡೋಕ್ಕೆ ಹೋಗಲ್ಲ. ಒಂದು ಮಳೆ ಬಂದರೆ ಸಾಕು, ಇದು ಅದಾಗೇ ಬೀಳುತ್ತೆ. ಯಾಕೆಂತ ಹೇಳಿದರೆ ಇದೇನು ಹೊಸದಾಗಿ ಕಟ್ಟಿರುವಂತಹ ಕಾಂಪೌಂಡ್ ಅಂತೂ ಅಲ್ವೇ ಅಲ್ಲ. ಎಷ್ಟೋ ವರ್ಷಗಳ ಹಳೆಯ ಕಾಂಪೌಂಡು. ಅಂದಾಜಿನ ಪ್ರಕಾರ ಒಂದು 25ರಿಂದ 30 ವರ್ಷಗಳ ಹಳೆಯ ಕಾಂಪೌಂಡ್ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಇದಕ್ಕೆ ನೋಡಿ, ಇದಕ್ಕೆ ಶೇಪೇ ಇಲ್ಲ. ಅಲ್ಲಿ ಯಾವ ಓರೆಕೋರೆ ಇದೆ, ಇಲ್ಲೊಂದು ಇಷ್ಟಿದೆ, ಮತ್ತೆ ಇಲ್ಲೊಂದು ಥರ ನೋಡಿ ಕಾಂಪೌಂಡ್ ಯಾವ ಥರ ಮತ್ತೆ ಅದನ್ನು ಕಟ್ಟಿದ್ದಾರೆ ನೋಡಿ. ದುಡ್ಡಿಲ್ವಾ ಅಥವಾ ಇವರು ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಮಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ಮತ್ತೆ ಕಟ್ಟಿರೋ ಕಾಂಪೌಂಡ್ ಹೆಂಗಿದೆ ಅಂತ ಹೇಳಿದರೆ ನೋಡಿ, ಮರಕ್ಕೆ ಟಚ್ ಆಗಿ ಕಟ್ಟಿದ್ದಾರೆ. ಏನಕ್ಕೆ ಮರ ಬೀಳಬಾರ್ದು ಅಂತನೋ ಅಥವಾ ಕಾಂಪೌಂಡ್ ಬೀಳಬಾರ್ದು ಅಂತನೋ ಗೊತ್ತಿಲ್ಲ. ಇದನ್ನೇ ಇವಾಗ ನೋಡಿ ಹೊಸದಾಗಿ ಸಿಮೆಂಟ್ ಹಾಕಿ ಇಲ್ಲಿ ಕಾಂಪೌಂಡ್ ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಆ ಕಡೆ ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ವಾಲಿದೆ, ಈ ಕಡೆ ಹಳೆಯ ಕಾಂಪೌಂಡು ರೋಡ್ ಕಡೆಗೆ ವಾಲಿದೆ. ಇಲ್ಲಿ ದೃಶ್ಯದಲ್ಲಿ ಮತ್ತೊಂದು ನೀವು ಗಮನಿಸಬಹುದು, ಇಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾಳೆ ಕಾಂಪೌಂಡ್ ಬೀಳೋ ಪರಿಸ್ಥಿತಿಗೆ ಬಂದ್ರೆ ಇಂಥ ವ್ಯಾಪಾರಿಗಳ ಪರಿಸ್ಥಿತಿ ಏನಾಗಬಹುದು? ಇವರ ಜೀವಕ್ಕೆಲ್ಲ ಯಾರು ಹೊಣೆ? ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಮಳೆ ಬಂದಾಗ ನಮ್ಮ ಏರಿಯಾದಲ್ಲಿ ಏನು ನಡೀತಿದೆ, ಎಲ್ಲಿ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಯಾರಾದರೂ ನೋಡೋದಕ್ಕೆ ಬರ್ತಿದ್ದಾರಾ? ಇಲ್ಲೇ ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾದ ಏನು ವಿಷಯ ಅಂತ ಹೇಳಿದರೆ, ಇಲ್ಲಿ ಸ್ವಲ್ಪ ಮುಂದೆ ಒಂದು 100 ಮೀಟರು ಇಲ್ಲ, ಜಮೀರ್ ಅಹಮದ್ ಸರ್ ಅವರ ಮನೆ ಇದೆ. ಅಟ್ಲೀಸ್ಟ್ ಅವರ ಗಮನದಲ್ಲಿ ಇದೆಯಾ ಈ ವಿಚಾರ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಈ ದೃಶ್ಯದಲ್ಲಿ ತೋರಿಸ್ತೀವಿ. ಇಲ್ಲಿಂದ ನೋಡಿ, ಅಲ್ಲೊಂದು ವೈಟ್ ಕಾಂಪೌಂಡ್ ಕಾಣ್ತಾ ಇದೆ. ಸ್ವಲ್ಪ ಮುಂದೆ ರೆಡ್ ಕಲರ್ ಆಗಿ ಆಮೇಲೆ ಒಂದು ವೈಟ್ ಕಾಂಪೌಂಡ್ ಕಾಣ್ತಿದೆ. ಅದೇ ನಮ್ಮ ಜಮೀರ್ ಅಹಮದ್ ಸರ್ ಅವರ ಮನೆ. ಹಾಗೆಯೇ ಇಲ್ಲಿ ಮತ್ತೆ ಕಾಂಪೌಂಡ್ ದೃಶ್ಯಕ್ಕೆ ಬರೋಣ. ನೋಡಿ, ಅಲ್ಲಿ ನಾವು ಅಂದ್ಕೊಂಡ್ವಿ ಅಷ್ಟೇ ಮಾತ್ರ ಇರೋದು ಅಂತ. ಇಲ್ಲಿ ಮತ್ತೆ ನೋಡಿ, ಅರ್ಧ ಕೆಲಸ ಮಾಡಿದ್ದಾರೆ, ಅರ್ಧ ಕೆಲಸ ಬಿಟ್ಟಿದ್ದಾರೆ. ಇದು ಯಾರು ಮಾಡೋ ಕೆಲಸ ಅಂತ ಹೇಳಿದ್ರೆ ಸರ್ಕಾರದವರು ಅಂತೂ ಈ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ದುಡ್ಡಿಗೆ ಕಮ್ಮಿ ಇದೆಯಾ ಅಥವಾ ಏನು, ಅಥವಾ ಜನರ ಜೀವ ಜೊತೆ ಚೆಲ್ಲಾಟ ಆಡಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಇನ್ನು ನೋಡಿ, ಈ ಕಾಂಪೌಂಡ್ ಯಾವ ರೀತಿ ಇದೆ ಅಂತ ನೀವೇ ಒಂಚೂರು ಗಮನಿಸಿ. ಇಲ್ಲಿ ನೋಡಿ, ಪಾಪ ಹೊಟ್ಟೆಪಾಡಿಗಾಗಿ ಜೀವನ ನಡೆಸಬೇಕು ಅಂತ ಹೇಳ್ಕೊಂಡು ಬಲೂನು ಹಾಗೇನೆ ಇಲ್ಲಿ ಗೊಂಬೆಗಳನ್ನು ಇಟ್ಕೊಂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರಿಗೆ ಪಾಪ ಕಾಂಪೌಂಡ್ ಬೀಳೋ ಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಿದ್ರೂ ಕೂಡ ಕಷ್ಟಪಟ್ಟಾದರೂ ಜೀವನ ನಡೆಸಬೇಕು ಅಂತ ಹೇಳ್ಕೊಂಡು ಇಲ್ಲಿ ಅವರು ಜೀವನವನ್ನು ಸಾಗಿಸ್ತಿದ್ದಾರೆ. ಬನ್ನಿ, ಅವ್ರು ಮಾತಾಡ್ತಾರೆ. ಅವರನ್ನು ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಈ ಕಾಂಪೌಂಡು ಬಿದ್ದರೆ ಏನು ಮಾಡ್ತಾರೆ? ಬೀಳೋ ಮೊದಲು ಇಲ್ಲಿ ಯಾರಿಗಾದರೂ ಅವರು ಹೇಳಿದಾರ? ಪಕ್ಕದಲ್ಲೇ ನಮ್ಮ ಸಚಿವರ ಮನೆ ಇದೆ, ಅಂದರೆ ಜಮೀರ್ ಅಹಮದ್ ಅವರ ಮನೆ ಇದೆ, ಅವ್ರ
ಬಳಿ ಹೋಗಿದ್ದಾರಾ, ಅವ್ರ ಹತ್ರ ಸಹಾಯ ಕೇಳಿದಾರಾ, ಅಥವಾ ಇಲ್ಲಿ ಏನಾದರೂ ಮಾಡ್ತಿದ್ದಾರಾ, ಅಥವಾ ಹೊಟ್ಟೆಪಾಡಿಗಾಗಿ ಇಲ್ಲಿ ಇದ್ಕೊಂಡು ನಾಳೆ ಜೀವ ಕಳೆದೋದ್ರೆ ಇದಕ್ಕೆಲ್ಲ ಯಾರು ಹೊಣೆ, ಏನು ಮಾಡೋಣ ಅವ್ರನ್ನೇ ಕೇಳೋಣ ಬನ್ನಿ. मैम हम इधर गांव से आते सेल करने के लिए आते और हमारे रूम वगैरह इधर कुछ भी नहीं, मतलब हमको थोड़ा इधर का लैंग्वेज कम आता है, तो हम रोड पे रहते, इधर रहते, थोड़ा दीवार वगैरह ये रेलवे का दीवार है, थोड़ा झुका हुआ है, इधर खतरा रहता नीचे गिरने का। तो सरकार वाले, कर्नाटक सरकार वाले के ये निवेदन करते हैं कि थोड़ा कुछ ये इधर काम सही करवाए और थोड़ा हमारे भी रहने का ठीक हो जाएगा, ये हम निवेदन करते हैं। धन्यवाद. ಕೊನೆಯದಾಗಿ ನಮ್ಮ ಫೋಕಸ್ ಟಿವಿಯ ಕಳಕಳಿಯ ಮನವಿ ಏನಂತ ಹೇಳಿದರೆ, ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾಂಪೌಂಡ್ನ ದುಸ್ಥಿತಿಯನ್ನು ಸರಿಪಡಿಸಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ನಾನು ಜಯಶ್ರೀ, ಫೋಕಸ್ ಟಿವಿ, ನೆಲಚಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಸಾರ್ವಜನಿಕರು ಭಯದಿಂದ ಓಡಾಡಬೇಕು. ಬೌರಿಂಗ್ ಹಾಸ್ಪಿಟಲ್ ಹತ್ರ ಕಾಂಪೌಂಡ್ ಕುಸಿದು ಅದೆಷ್ಟೋ ಜನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾರೆ. ವಿಜಯನಗರದಲ್ಲಿ ಕಾಂಪೌಂಡ್ ಕುಸಿದು ಆಟೋ ಚಾಲಕರೊಬ್ಬರು ಸಾವನ್ನಪ್ಪಿದ್ದಾರೆ. ಈಗ ಅಂತಹದೇ ಘಟನೆ ಇನ್ನೊಂದು 2 ದಿನದಲ್ಲಿ ಮಳೆ ಬಂದ್ರೆ ಸಾಕು, ಅಂತಹದೇ ಘಟನೆ ಈಗ ಮತ್ತೆ ನಡೆಯುತ್ತೆ. ಜಾಸ್ತಿ ದಿನ ಮಳೆ ಬರ್ಬೇಕಂತನೂ ಇಲ್ಲ, 1-2 ದಿನ ಮಳೆ ಬಂದ್ರೆ ಸಾಕು, ಕಾಂಪೌಂಡ್ ಇರಲ್ಲ, ಬಸ್ ಸ್ಟ್ಯಾಂಡ್